ರೈತರು ನಾವು ಮಗಿನ ಕರಿನ ಬಾಯಿ ಬಿಟ್ಟು ಕಟ್ತೀವಿ, ಮಕ್ಕಳು ಬಾಯಿ ಕಟ್ತೀವಿ. ನಾವು ಅಜ್ಜಾರ್ ಮುದ್ಕರ್ ಕಣ್ಣು ನೋಡಿ ಆಪರೇಷನ್ ಆಗಿ ದನ ಮೇಸಿ ಹಾಲು ತಂದು ಇದ್ದೀವಲ್ಲ, ಇವಳು ಅಡ್ಡಾಡಿ ಆಟ ಆಡ್ಬಿಟ್ಟು ಮಡಿಕೊಂಡು ತಿಂದ್ರೆ ನಾವೆಲ್ಲಗಂತ ಡ್ಯೂಟಿ ಯಾರು ಮಾಡ್ತಾರೆ ನೀವೇ ನೋಡಿ. ನಮ್ದು ಯಾವ್ದು ಇವರು ಒಬ್ಬ ನೆಂಬರ್ ಇದ್ದಾರೆ, ಆ ನೆಂಬರ್ನು ಕೇಳಿಲ್ಲ ಇವರು. ಇಬ್ರು ನೆಂಬರ್ ಇದ್ದಾರೆ, ಅವ್ರನ್ನು ಏನೇನು ಹಾಕಿಲ್ಲ. ನಿಮ್ಮಗೆ ಯಾರೋ ಇಲ್ದವ್ರನ್ನ ಹಾಕ್ಸೇಡವ್ರೆ. ಇಬ್ರು ನೆಂಬರ್ ಅವ್ರೆ, ನೆಂಬರ್ ಗಮನಕ್ಕೆ ಬಂದಿಲ್ಲ ಇವ್ರೆ. ಪೊಲೀಸ್ ನಿಂತ್ಕೊಂಡು ಅವ್ರಿಗೆ ದುಡ್ಡು ಕೊಟ್ಟಿದ್ದೀರಾ. 300 ಒಂಚೂರು ಅನ್ನ ಕೇಳ್ತಿಲ್ಲ ಇವ್ರಿಗೆ. ಅಕೌಂಟಲ್ಲಿ ಬ್ಯಾಲೆನ್ಸ್ ಇಲ್ಲ, ಏನ್ ಬರುತ್ತೆ ಪೇಮೆಂಟ್ ಬರುತ್ತೆ ಅವಾಗ ಹಾಕ್ತಾರೆ. ನಾವು ಪ್ರತಿ KVF ಇಂದ ಬರೋದು 1ನೇ ತಾರೀಕು 16ನೇ ತಾರೀಕು ಬರುತ್ತೆ, ಅದನ್ನ ಹಾಕ್ತಾರೆ. ಸೂಪರ್ ಸೈಡ್ ಆಯ್ತಲ್ಲ, ಇವಾಗ ನಾವು ಒಪ್ಕೊಂಡಿದ್ವಲ್ಲ, ಈಗ ಏನಾಗಿರೋದು? ಇವಾಗ ನಾವು ಒಪ್ಕೊಂಡು ಸುಮ್ಮನಿದೀವಿ, ನೀವೇ ಗಲಾಟೆ ಮಾಡ್ತಾ ಇರೋದು. ಅವೆಲ್ಲ ಸೂಪರ್ ಆಫೀಸರೇ ಹೋಗ್ಬಂದು 11 ಗಂಟೆಗೆ ಸೂಪರ್ ಸೈಡ್ ಆಗೋಗಿದೆ ಅಷ್ಟರ. ಎಷ್ಟು ಕೋಟಿಗಿರ್ಬಹುದು ನಮ್ಮನ್ನ. ರೈತರು ನಾವು ಮಗಿನ ಕರಿನ ಬಾಯಿ ಬಿಟ್ಟು ಕಟ್ತೀವಿ, ಮಕ್ಕಳು ಬಾಯಿ ಕಟ್ತೀವಿ. ನಾವು ಅಜ್ಜಾರ್ ಮುದ್ಕರ್ ಕಣ್ಣು ನೋಡಿ ಆಪರೇಷನ್ ಆಗಿ ದನ ಮೇಸಿ ಹಾಲು ತಂದು ಇದ್ದೀವಲ್ಲ, ಇವಳು ಅಡ್ಡಾಡಿ ಆಟ ಆಡ್ಬಿಟ್ಟು ಮಡಿಕೊಂಡು ತಿಂದ್ರೆ ನಾವೆಲ್ಲಗಂತ ನಾವು ನಮ್ಮ ಮಕ್ಕಳನ್ನ ಹೆಂಗ್ ಸಾಕನ, ಆ ದನ ಹೆಂಗ್ ಸಾಕನ? ಹಿಂಡಿ ಪೂಜೆ ಕೊಡ್ಸ್ಲೇಳಿ ಇವಳು ದೊಡ್ಡ ದೊಡ್ಡ ಬಾಯಿ ಆಡದ 3 ಬಿಲ್ಲು ಇವತ್ತು ಕೊಡ್ತಾಳೆ, ನಾಳೆ ಕೊಡ್ತಾಳೆ. ಇವಳು ಕೊಟ್ಟು ಹೇಳಿವ ನಾವು ರೋಡಗಳಿದ್ದಿದ್ವ, ಅಲ್ಲಿ ಬಿಲ್ಡಿಂಗ್ ಇರ್ಲಿ ಹೊಸ ಯಾಕೆ ತಂದು ಕದ್ದು 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 ತಂದು ಮಾಡೋದು. ಸರ್ ನಾವು ಸೂಪರ್ ಸೈಡ್ ಆದಮೇಲೂ ಅಧಿಕಾರಿಗಳು ಬಂದು ಚಾರ್ಜ್ ತಗೊಂಡು ಹೋದ್ಮೇಲೂ ಸರ್ ಇವ್ರು ಸೂಪರ್ ಸೈಡ್ ಆಗೈತೆ ಅಲ್ಲ, ಆದ್ಮೇಲೂ CDO ಸಾಹೇಬ್ರು ಬಂದು ಚೆಕ್ ಬುಕ್ ಎಲ್ಲ ಇಸ್ಕೊಂಡು ಪಾಸ್ಬುಕ್ ಎಲ್ಲ ಇಸ್ಕೊಂಡು ಎಲ್ಲ ಹೋಗಿದ್ದಾರೆ ಸರ್. CDO ಸಾಹೇಬ್ರು ನಾಗರಾಜು ಅಂದ್ಬಿಟ್ಟು ಸರ್ ಅವ್ರ ಹೆಸರು. ಅವ್ರು ಬಂದು ಇಸ್ಕೊಂಡೋದ್ರು ಸರ್. ಆ ಇಸ್ಕೊಂಡೋದ್ಮೇಲೂ 2ನೇ ತಾರೀಕು ಮತ್ತು 3ನೇ ತಾರೀಕು ಅವ್ರು ಚೆಕ್ ಡ್ರಾ ಮಾಡ್ಕೊಂಡಿದ್ದಾರೆ. ಅಲ್ಲಿ ಬಾಡಿನೇ ಇಲ್ಲ, ಬಾಡಿ ಮೇಲೆ ಅಧ್ಯಕ್ಷರಲ್ಲ ಸರ್. ಅಲ್ಲಿ ಅಧ್ಯಕ್ಷ ಇಲ್ಲದೆ ಇದ್ಮೇಲೆ ಹೆಂಗೆ ಸರ್ ಎತ್ಕೊಂಡ್ರು ಕಾರ್ಯದರ್ಶಿ ಮತ್ತು ಅಧ್ಯಕ್ಷ ಒಂದಾಗಿ ಯಾರು ನಾವು ಬೇರೆಯವ್ರು ಯಾರೋ ಅಧಿಕಾರಿ ಬೇರೆ ಯಾರೋ ಕೇಳಿದ್ದಕ್ಕೆ ಇಲ್ಲ ಇದು ಈ ಬಿಲ್ಡರ್ಸಿಗೆ ಕೊಟ್ಟಿದ್ದೀವಿ, ಅಲ್ಲಿ ಬ್ಯಾಲೆನ್ಸ್ ಇರಲಿಲ್ಲ, ಬಿಲ್ಡರ್ಸಿಗೆ ಕೊಟ್ಟಿದ್ದೀವಿ, ಆಮೇಲೆ ಹಾಕ್ತೀವಿ, ಸೋಮವಾರ ಹಾಕ್ತೀವಿ, ಮಂಗಳವಾರ ಹಾಕ್ತೀವಿ ಸರ್. 3 ಬಿಲ್ ಆಗುತ್ತೆ. ಇಂಟಿಗೂ ಸೇನಾಕ ಸರ್ 4-5 ದನಗಳು ಕಟ್ಕೊಂಡಿದ್ದೀವಿ, ಅದರಿಂದಲೇ ಜೀವನ ಮಾಡಬೇಕು. ಮಕ್ಕಳು ಅದರಲ್ಲೇ ಓದಿಸ್ಬೇಕು, ಪ್ರತಿಯೊಂದು ವಿಚಾರನೂ ಅದು ಅದರಲ್ಲೇ ಮಾಯಿಸ್ಬೇಕು ಸರ್. ಏನು ಮಾಡೋದು ನಾವು? ಬಿಲ್ ಕೊಡಿಸಿ ಸರ್, ನಮ್ಗೆ ಅಷ್ಟೇ 3 ಬಿಲ್ ಆಗಬೇಕು. ಬಿಲ್ ಕೊಡಿಸಿ ಸರ್ ನಮಗೆ. ಸರ್ CDO ಅವ್ರು ಕರೆಕ್ಟಾಗಿ ಬರ್ದಾರ ಸರ್. ಅವ್ರು ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರು ಇದು ಮಾಡ್ಕೊಂಡಿದ್ದಾರೆ ಸರ್. ಅವ್ರು ಏನು ಮಾಡ್ಕೊಂಡು ನಮಗೆ ಗೊತ್ತಿಲ್ಲ, ದುಡ್ಡು ಎತ್ಕೊಂಡಿದ್ದಾರೆ. ಕೇಳಕ್ಕೆ ಹೋದ್ರೆ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಅಧ್ಯಕ್ಷರು ಪ್ರೇಮಲತಾ ಮತ್ತು ಉಪಾಧ್ಯಕ್ಷರು ಇವರು ಸರ್ ಕಾರ್ಯದರ್ಶಿಗಳು ಉಮಾದೇವಿ ಅಂದ್ಬಿಟ್ಟು ಸರ್ ಎಲ್ಲ ತಗೊಂಬಂದಿದ್ದೀವಿ. ಸ್ಟೇಷನ್ಗೆ ಹೋದ್ರೆ ಕಂಪ್ಲೇಂಟ್ ತಗೊಳ್ಳ ಸರ್. ಸ್ಟೇಷನಲ್ಲಿ ನಮ್ಮದು ಕಂಪ್ಲೇಂಟ್ ತಗೊಂಡ್ರೆ ನೀವಲ್ಲ, ನಾವು ಇಷ್ಟು ಅಮೌಂಟು ಇಷ್ಟು ಡೇಟಲ್ಲಿ ಎತ್ಕೊಂಡಿದ್ದಾರೆ ಎಲ್ಲ ಡೀಟೇಲಾಗಿ ಕೊಟ್ಟಿದ್ದೀವಿ ಸರ್. ನಾವು ಕೊಟ್ಟರು ನೀವು ಅದಕ್ಕೆ ನೀವು ಕೇಳೋದು ಅಧಿಕಾರ ಇಲ್ಲ ನಿಮಗೆ. ನೀವು ಕೇಳಿದ್ರೆ ನಾವು ಕೊಡೋದು ಕಂಪ್ಲೇಂಟ್ ತಗೊಳಕ್ಕಾಗಲ್ಲ, ಮೇಲಧಿಕಾರಿಗಳು ನಮ್ಗೆ ಹೇಳ್ಬೇಕು ಅಂತ ಹೇಳ್ತಾರೆ ಸರ್. ಮೇಲಧಿಕಾರಿಗಳ್ಗೆ ಹೋದರೆ ಆಯ್ತಮ್ಮ ಹೇಳ್ತೀನಿ ಅಂತಾರೆ ಹೊರತು ಸರ್ ಇನ್ನೂ ಯಾರಿಗೂ ನಮ್ಮ ಇದಕ್ಕೆ ಬಂದೇ ಇಲ್ಲ ಸರ್. ಅವರು ಯಾರು ನಮ್ಮ ಅನ್ಯಾಯಕ್ಕೆ ಯಾರು ನ್ಯಾಯ ಕೊಡಿಸ್ತಾ ಇಲ್ಲ ಸರ್. ಯಾವ ಅಧಿಕಾರಿಗಳು ನಮ್ಗೆ ನ್ಯಾಯ ಕೊಡಿಸ್ತಾ ಇಲ್ಲ ಸರ್. ನಮಗೆ
ಸರ್ ನಾವೆಲ್ಲ ಒಂದು 45 ಮನೆ ಇದ್ದೇವೆ ಸರ್. ಆದರೆ ಅವ್ರು 10 ಮನೆ ಸಪ್ರೇಟ್ ಇದ್ದಾರೆ, ನಾವು ಇಷ್ಟು ಮನೆ ಊರೊಳಗಡೆ ಇರೋದು ಇಷ್ಟು ಮನೆ ಸರ್. ನಾವು 35 ಜನ ಇದ್ದೀವಿ ಸರ್. ಸರ್ ನಾವು ಕೋರ್ಟಲ್ಲಿ ಕೇಸ್ ಹಾಕಿದ್ದೋ, ಇದು ಏನು ಸೂಪರ್ ಸೈಡ್ಗೆ ಅಂದ್ಬಿಟ್ಟು ಬಾಡಿಗೆ ಕದ್ದು ಫೇಕ್ ಬಾಡಿ ಮಾಡ್ಕೊಂಡಿದ್ರು. ನಾವು ಅದಕ್ಕೋಸ್ಕರವಾಗಿ ಕೋರ್ಟ್ಗೆ ಹೋದೋ. ಇಲ್ಲಿ ಅಧಿಕಾರಿಗಳು ಯಾರು ನಮಗೆ ಸ್ಪಂದಿಸಲಿಲ್ಲ, ಕೋರಮ್ ಇರಲಿಲ್ಲ, ಬರೀ 5 ಜನಕ್ಕೇ ಬಾಡಿ ಮಾಡ್ಕೊಂಡಿದ್ರು. ನಾವು ಹಂಗಾಗಿ ಕೇಳೋ ಹೊತ್ತಿಗೆ ಹೋಗಿ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟರು. ತಿರ್ಗಾ ಎಷ್ಟು ಸತಿ ಹೋದ್ರೂ ಕಂಪ್ಲೇಂಟ್ ಕೋರ್ಟ್ಗಲ್ಲಿ ಹೋದ್ರೆ ಏನಿದ್ರು ಅವರು ನೀವೇನಿದ್ರು ಇದರಲ್ಲಿ ಅಧಿಕಾರಿಗಳ ಹತ್ರನೇ ಹೋಗಿ ಮಾಡ್ಕೊಬೇಕು ಅಂತ ಸ್ಟೇಷನ್ನಲ್ಲಿ ಹೇಳ್ತಾರೆ. ಡಾವಸ್ಪೇಟೆ ಸ್ಟೇಷನ್ನಲ್ಲಿ ಅಧಿಕಾರಿಗಳು ಹೋದರೆ ಅಧಿಕಾರಿಗಳು ಏನಕ್ಕೂ ಸ್ಪಂದಿಸ್ತಿರ್ಲಿಲ್ಲ. ನಾವು ಹೋಗಿ ಸಾಕಾಯಿತು. ಆಮೇಲೆ ನಾವು ಈ ಥರ ಬಂದರೆ ನಾವು ಮಾಡೋಕ್ಕಾಗಲ್ಲ, ನೀವೇನು ಲಾಯರ್ ಇಕ್ಕೊಂಬರ್ರಿ ಅಂತ AR ಅಂದರು. ತಿರ್ಗಿ ನಾವೇನು ಮಾಡ್ದೋ ಹೈಕೋರ್ಟ್ಗೆ ಕೇಸ್ ಹಾಕ್ಕೊಂಡು ಹೈಕೋರ್ಟಲ್ಲಿ ನಮ್ಮಂತೆ ಕೇಸ್ ಆಯಿತು. ಕೇಸ್ ಆದ ನಂತರ ಜನವರಿ 28ನೇ ತಾರೀಕು ಕೇಸ್ ತೀರ್ಮಾನ ಆಯಿತು. ಕೇಸಲ್ಲಿ ಸೂಪರ್ ಸೈಡ್ ಆಯ್ತು ಬಾಡಿ. ಆ ನಂತರ ಏನು ಮಾಡಿದ್ರು ಒಬ್ರಿಗೂ ಗೊತ್ತಿಲ್ಲ ಸರ್, ರೈತರುಗಳಿಗೆ ಒಬ್ರಿಗೂ ಒಂದು ಪಾಂಪ್ಲೆಟು ಸಹ ಕೊಟ್ಟಿಲ್ಲ. ಬಂದು ಒಬ್ಬರು ಇದು ಡೈರಿ ವಿನಾಗ್ರೇಷನ್ ಸಹ ಇವರು ಯಾರು ಬೈರೇಗೌಡರು ಬಂದು ವಿನಾಗ್ರೇಷನ್ ಮಾಡ್ಕೊಂಡು ಹೋದರು. ಅವ್ರಿಗೆ ನಾವು ಕ್ಯಾಂಪ್ ಆಫೀಸ್ ಹತ್ರ ಎಲ್ಲ ಹೋಗಿದ್ವಿ, ಬನ್ನಿ ಸರ್ ಈ ಥರ ಬೈರೇಗೌಡರು ನಮ್ಮ ಡೈರೆಕ್ಟ್ರು ಬೆಂಗಳೂರು ನೆಲಮಂಗಲ ಒಕ್ಕೂಟದ್ದು ಡೈರೆಕ್ಟ್ರು. ಎಷ್ಟು ಸತಿ ಹೋದ್ರೂ ನಮಗೇನು ಸಪೋರ್ಟ್ ಸಿಕ್ಕಲಿಲ್ಲ. ಹಂಗಾಗಿ ನಾವೇನು ಮಾಡ್ದೋ ಸುಮ್ಮನೆ ಆಗಿಬಿಟ್ಟು. ಆಮೇಲೆ ನಾಳೆ 60 ಕೋಟಿ ಲಾಭ ಇದೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ನೀವೇ ಬೇಕಾದ್ರೆ ಚೆಕ್ ಮಾಡಿ ಸರ್, ಅಕೌಂಟಲ್ಲಿ ಹೋಗಿ ಬರೀ 436 ರೂಪಾಯಿ ದುಡ್ಡು ಐತಿ, 1 ರೂಪಾಯಿ ದುಡ್ಡಿಲ್ಲ, ಎಲ್ಲ ಎತ್ಕೊಂಡಿದ್ದಾರೆ. ಆಮೇಲೆ ಮೊನ್ನೆ ಅದೇ ಡೈರಿ ಉದ್ಘಾಟನೆಗೆ ಅಂತ ನಾಳೆ ಡೇಟು ಅಂತ ಒಬ್ರಿಗೂ ಗೊತ್ತಿಲ್ಲ. ನಾವೇನೋ ಇದಕ್ಕೆ ಕ್ಯಾಂಪ್ ಆಫೀಸ್ಗೆ ಅರ್ಜಿ ಕೊಡೋಣ ಅಂತ ಹೋದಾಗ ಏನಾಯಿತು, ನಾಳಿಕೆ ನಿಮ್ಮದು ಡೈರಿ ಓಪನ್ ಅಂತ ಅಲ್ಲಿ ಯಾರೋ ನಮ್ಗೆ ಹೇಳಿರು ಮಾಹಿತಿನ. ಆವಾಗ ಬೈರೇಗೌಡರಿಗೆ ಫೋನ್ ಮಾಡಿ ನಾವು ಏನು ಸರ್ ಈ ಥರ ಕೋರ್ಟಲ್ಲಿ ಆರ್ಡ್ರ್ ಆಗಿದೆ, ನೀವು ಡೈರಿ ಒಬ್ರಿಗೂ ಜನಿಗೆ ಹೇಳ್ದಂಗೆ ಈ ಥರ ಮಾಡ್ತಾಯಿದ್ದೀರಲ್ಲ ಸರಿನಾ ಅಂತ ಕೇಳೋಣ ಅಂತ ಫೋನ್ ಮಾಡಿ ಕೇಳೋ ಹೊತ್ತಿಗೆ ಏನು ಹೇಳಿರು, ಇಲ್ಲಪ್ಪ ನಾನು ಅಲ್ಲೆಲ್ಲೋ ಇದ್ದೀನಿ ಬರ್ತೀನಿ ತಡೀರಿ 3 ಗಂಟೆಗೆ ಮೀಟಿಂಗ್ ಐತೆ ಅಂತ ಹೇಳಿರು. ಆಮೇಲೆ ಏನು ಮಾಡಿರು, ಇವ್ರು ಯಾರು ಹೇಳಿರು ಅಂತ ಗೊತ್ತಿಲ್ಲ, ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು. ತಿರ್ಗಾ ಬರಲೇ ಇಲ್ಲ. 5 ಗಂಟೆವರೆಗೂ ಜನ ಎಲ್ಲ ಹೋಗಿ ಪೂರ ಜನನೇ ಹೋಗಿ ಅಲ್ಲಿ ನಿಂತಿದ್ದೋ ನಾವು, ಊರಾದ ಜನನೇ. ಇಷ್ಟೆಲ್ಲ ನಡೀದ್ರು ಒಂದು ಅಧಿಕಾರಿಗಳು ಒಬ್ಬರು ಏನೂ ಮಾಡಲೇ ಇಲ್ಲ. ಆಮೇಲೆ ಏನು ಮಾಡೋದು, ಸರಿ ಆಯಿತು ಅಂದ್ಬಿಟ್ಟು ನಾವು ಮನೆಗೆ ಬಂದು ಅವ್ರಿಗೂ ಫೋನ್ ಮಾಡಿ ಸಹ ಹೇಳಿ ಸರ್ ಬೇಡ ಊರೆಲ್ಲ ಒಗಡಾಗೋತ್ತದೆ, ಎಲ್ಲ ಒಂದು ಮಾಡಿಬಿಟ್ಟು ಮಾಡಿ ಸರ್ ಅಂತ ಹೇಳೋ ಹೊತ್ತಿಗೆ ಅವ್ರು ಏನೂ ಮಾಡಲಿಲ್ಲ. ಆಮೇಲೆ ಏನು ಮಾಡಿದ್ರು, ರಿಸರ್ವ್ ಕರ್ಕೊಂಬಂದರು. ಇರೋದು 30 ಮಂದಿಗೆ 30 ಜನ ಪೊಲೀಸ್ ಕರ್ಕೊಂಬಂದಿದ್ದಾರೆ. ಕರ್ಕೊಂಬಂದು ಇನಾಗ್ರೇಷನ್ ಮಾಡ್ಕೊಂಡು ಹೋದ್ರು. ನಾವೇನಾದರೂ ಸುದ್ದಿಗೆ ಹೋಗಿಲ್ಲ, ಇದುವರೆಗೂ ಹೋಗಿಲ್ಲ. ಸೂಪರ್ ಸೈಡ್ ಆಗಿರೋ ಬಾಡಿ ಒಳಗೆ ಎಲ್ಲ ಮಾಡ್ಕೊಂಡ್ರು. ನಾವೇನು ಒಂದು ದಿವಸನೂ ಏನು ಕೇಳಿದಾರೆ ಅಲ್ಲ. ಆಮೇಲೆ ಏನು ಮಾಡಿರು, ತಿರ್ಗಾನ AR ಹತ್ರ ಅವತ್ತೇ ನಾವು 25ನೇ ತಾರೀಕು ಇಲ್ಲಿ ಇನಾಗ್ರೇಷನ್ ಮಾಡಿದ್ರು. ಅಲ್ಲಿ ಸೂಪರ್ ಸೈಡ್ ಆಗಿ ನಮಗೆ ಆರ್ಡ್ರ್ ಮಾಡಿ ಕೊಟ್ಟರು. ಆ ಕಾಪಿನೇ ತಗೊಂಡೋಗಿ CDO ಕೊಟ್ಟು ಅವ್ರೇನು ಮಾಡಿದ್ರು 10 ತಾರೀಕೆ ಬಂದು 26ನೇ ತಾರೀಕು ಬಂದು ಇಲ್ಲಿ 26ಕ್ಕೆ ಬಂದು ತಗೊಂಡೋದ್ರು. ಇಲ್ಲಿ ಡೈರಿ ಒಳಗೆ ಬಂದು ಚೆಕ್ಕು ಆಮೇಲೆ ರೆಗ್ಯುಲೇಷನ್ ಮಾಡ್ಕೊಂಡು, ಇಲ್ಲಮ್ಮ ನಿಮ್ಮದು ಬಾಡಿ ಸೂಪರ್ ಸೈಡ್ ಆಗೈತೆ, ನೀವು ಇನ್ನು ಏನು ಮಾಡಬೇಕು ಅಂದ್ರು ನಮ್ಮ ಮುಖಾಂತರ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲೇನೆ ಡೈರಿ ಹತ್ರನೇ ಬಂದು ತಗೊಂಡೋದ್ರು. ದಾಖಲೆ ಎಲ್ಲ ಇದೆ, ಚೆಕ್ ಬುಕ್ಕು ಎಲ್ಲ ಎಂಟ್ರಿ ಎಲ್ಲ ಮಾಡಿಸೋರು ಅವರೇ ಮಾಡಿಸಿ. ತಿರ್ಗಾ ಅವರು ಎಲ್ಲ ನಮಗೆ ನೋಟಿಸ್ ಇಶ್ಯೂ ಮಾಡ್ತೀನಿ ಅಂತ ಸೆಕ್ರೆಟ್ರಿ ನೋಟಿಸು ಇಶ್ಯೂ ಮಾಡಿರು. ಆದರೂ ಏನು ಮಾಡ್ಕೊಂಡವ್ರೆ ಅಂತ ಗೊತ್ತಿಲ್ಲ. ನಾವು ಇದು ನೆನ್ನೆದು ಸಹ ಹೋಗಿದ್ದೋ, ಇಲ್ಲ ಇನ್ನೂ ದುಡ್ಡು ಬಂದಿಲ್ಲ ಹಾಕ್ತೀನಿ ಅಂತ ಹೇಳಿದ್ದಾರೆ. ನಮಗೆ ಒಬ್ಬೊಬ್ರಿಗೆ ಏನಿಲ್ಲ ಅಂದ್ರೂ 30,000 40,000 ದುಡ್ಡು ಬರ್ಬೇಕು. 3 ಪೇಮೆಂಟು ಅಂತ ಅಂದರೆ ಎಷ್ಟು ದುಡ್ಡು ಆಯ್ತು ಸರ್? ನಾವು ಹೆಂಗೆ ಸರ್, ನಾವು ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರೋರು. ಹೆಂಗೆ ಸರ್ ಮಾಡೋದು ನಾವು? ಇಂಡಿಯಾ ಬಸ್ ಕೈಯಿಂದ ಹಾಕಬೇಕು, ಸಾಲ ಎಷ್ಟು ದಿನ ಕೊಡ್ತಾರೆ ಸರ್ ಅಂಗಡಿಯವರು? 1 ವಾರ ಬಿಟ್ಟು ಹಿಂದಲ್ಲೇ ಫೋನ್ ಮಾಡ್ತಾರೆ. ನಾವೇನು ಸರ್ ಮಾಡೋದು? ಹೆಂಗೆ ಸರ್ ಜೀವನ ಮಾಡೋದು? ಹೌದಾ ಸರ್, 3 ಬಿಲ್ ಮೋಸ ಮಾಡಿದೆ ಅನ್ನೋ ದಾಖಲೆ ಏನಿದೆ ಸರ್? ಅದನ್ನ ಕೊಡಿ. ದಾಖಲೆ ಈಗ ಬ್ಯಾಂಕ್ ಸ್ಟೇಟ್ಮೆಂಟ್ ಐತೆ ತಾನೆ, ನಾವು ಡ್ರಾ ಮಾಡಿರೋದಕ್ಕೆ ಅದನ್ನ ಕೊಡಿ. ಈಗ ಕೊಡಿ ಸರ್, ನಾವು ಮಾತಾಡ್ತೀವಿ, ಅದಕ್ಕೆ ಆನ್ಸರ್ ಮಾಡ್ತೀವಿ, ಕೊಡಿ ನಮಗೆ. ಪ್ರೆಸೆಂಟ್ ಇಲ್ಲ ನಾನು ಇವಾಗ, ಮಾಜಿ ನಾನು ಇವಾಗ, ಈಗ ಯಾರು ಇಲ್ಲ. ನಾನು 4 ವರ್ಷದಿಂದ ಇದೆ. ಈಗ ಫೆಬ್ರವರಿ 27ನೇ ತಾರೀಕು ಸೂಪರ್ ಸೈಡ್ ಆಯ್ತು, ಅವಾಗಿಂದ ಇಲ್ಲ ನಾನು. ಹೆಂಗ್ ಮಾಡಿದ್ವಿ ಅನ್ನೋದು ದಾಖಲೆ ಬೇಕಲ್ಲ. ನನ್ನ ಹೆಸರಲ್ಲಿ ಚೆಕ್ ಡ್ರಾ ಆಗಿದ್ರೆ ದಾಖಲೆ ಬೇಕಲ್ಲ. ಈಗ ಅದನ್ನ ತೋರಿಸಿ ನಾನು ಒಪ್ಕೊಂತೀನಿ. ವಿರೋಧ ಈ ಬಿಲ್ಡಿಂಗ್ ಕಟ್ಟಿದ್ದೆ ವಿರೋಧ. ಅವ್ರಿಗೆ ಏನು ಅಂದ್ರೆ, ಒಂದ್ ನಿಮಿಷ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟರು ಮಾಡ್ತಾರೆ ಸರ್. ಇದು ಬಿಲ್ಡಿಂಗ್ ಕಟ್ಟಕ್ಕೆ ನಾವು ಟಾಪಿಕ್ ಇಟ್ಟಾಗಿಂದನೂ ಬರೀ ಇವರು ಮೀಟಿಂಗ್ ಅಟೆಂಡ್ ಮಾಡ್ದಂಗಿರೋದು, ಹೋಗಿ ರಾಜೀನಾಮೆ ಕೊಡೋದು, ಸ್ವಚ್ಛತೆ ಕೊಟ್ಟಿವಿ ಅಂತ ಹೇಳ್ಬಿಟ್ಟು ಬಿಲ್ಡಿಂಗ್ ಕಟ್ಟಬಾರ್ದು ಅನ್ನೋದು ದುರುದ್ದೇಶ ಆಗಿತ್ತು. ನಮ್ಮೂರಲ್ಲಿ 20 ವರ್ಷದಿಂದ ಒಂದು ಕಟ್ಟಡ ಇರಲಿಲ್ಲ, ಸಹಕಾರ ಸಂಘ. ಅದನ್ನ ಕಟ್ಟಿದ್ದು ಇವರಿಗೆ ದ್ವೇಷ ಕಾರಣ ಆಗಿರೋದಷ್ಟೇ, ಬೇರೆ ಇನ್ಯಾವುದೂ ಇಲ್ಲ. ಆಯ್ತು, 4 ವರ್ಷದಿಂದ ಒಂದು ಪೇಮೆಂಟು ಮಿಸ್ ಆಗಿರಲಿಲ್ಲ. ಈಗ ಹೆಂಗಾಯ್ತು? ಹೌದು, ತಗೊಳಪ್ಪ, ನಮ್ಗೇನು ಬೇಡ ಸರ್.
ಬಿಲ್ ಯಾಕಮ್ಮ ಕೊಟ್ಟಿಲ್ಲ? ಬಿಲ್ ಯಾಕೆ ಕೊಟ್ಟಿಲ್ಲ ಅಂದ್ರೆ ಕಾಂಟ್ರಾಕ್ಟ್ ಚೆಕ್ ಕೊಟ್ಟಿದ್ದೀವಿ, ಅವ್ರು ಡ್ರಾ ಮಾಡಿದ್ದಾರೆ. ಸೂಪರ್ ಸೀಡ್ ಮಾಡಿಸ್ತಾರೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಅಯ್ಯೋ ರೈತರು ದುಡ್ಡು ಅಲ್ಲ, ಇದು ನಾವು ಕೊಟ್ಟಿದ್ದೀವ? ಅವ್ರು ಡ್ರಾ ಮಾಡಿದಾರೆ, ಅವ್ರು ಕೇಳೋಗಿ ಅವ್ರನ್ನ. ಕಾಂಟ್ರಾಕ್ಟ್ ನಾವೇ ಚೆಕ್, ಈಗ ಬಿಲ್ಡಿಂಗ್ ಕೀ ಕೊಡ್ಬೇಕಾದ್ರೆ ಕಾಂಟ್ರಾಕ್ಟರ್ ನಾವು ಚೆಕ್ ಕೊಡ್ತಾ ಹಂಗೆ ಇರಕ್ಕಂತ? ಬಿಲ್ಡಿಂಗ್ ಕೊಡುವ ಕೀ ಕೊಡುವಾಗ ಚೆಕ್ ಕೊಡ್ದಂಗೆ ಹಂಗೆ ಇರ್ತಾರ? ಹಂಗೆ ಬರುತ್ತಾ? ಈಗ ಪೇಮೆಂಟ್ ಆಗ್ಲಿಲ್ಲ ಅಂದ್ರೆ ಮಾತಾಡ್ಲಿ, ಪೇಮೆಂಟ್ ಆಗುತ್ತೆ. ನಮ್ಗೆ KMF ಇಂದ ಅನುದಾನ ಬರ್ಬೇಕಿತ್ತು, ಅದನ್ನ ತಡೆ ಹಿಡಿದವರು ಇವ್ರೇನೇನು, ಹಂಗಾಗಿ ಲೇಟ್ ಆಯ್ತು, ಪೇಮೆಂಟ್ ಆಗಿಲ್ಲ ಅಷ್ಟೇನೇನೇನು. ಪೇಮೆಂಟ್ ಆಗುತ್ತೆ ಇವಾಗ. ಸೆಕ್ರೆಟರಿ ಅವ್ರ ಹಸ್ಬೆಂಡ್ ಅಯ್ಯಮ್ಮ CDO ಹತ್ರ ಹೋಗಿದ್ದಾರೆ, ಅದಕ್ಕೆ ಅವ್ರು ಮಾಡ್ತಾ ಇದ್ದಾರೆ ಕೆಲಸ. ಏನು ಆಯ್ತು, ಸೂಪರ್ ಸೈಡ್ ಆಯ್ತಲ್ಲ, ಇವಾಗ ನಾವು ಒಪ್ಕೊಂಡಿದೀವಲ್ಲ, ಈಗ ಏನಾಗಿರೋದು? ಇವಾಗ ನಾವು ಒಪ್ಕೊಂಡು ಸುಮ್ಮನಿದೀವಿ, ನೀವೇ ಗಲಾಟೆ ಮಾಡ್ತಾ ಇರೋದು. ಸರ್, ನಾನ್ ಸೈನ್ ಹಾಕೊಡಕ್ ನನಗೆ ಪವರ್ ಇಲ್ಲ, ಮುಂದಾಗೆ ಕೊಟ್ಟಿರೋದು ಚೆಕ್. ಬಿಲ್ಡಿಂಗ್ ಕೀ ಕೊಡುವಾಗ ಚೆಕ್ ಕೊಟ್ಟಿರೋದು. ಬಾ ಸರ್, 27ನೇ ತಾರೀಕು ಫೆಬ್ರವರಿ ಇದರಲ್ಲಿ ನಮ್ಗೆ ಸೂಪರ್ ಸೈಡ್ ಆಗಿರೋದು, ಗೊತ್ತಾಯ್ತಾ? ಅದಕ್ಕೆ ಮುಂಚೆ ಚೆಕ್ ಕೊಟ್ಟಿರೋದು. ಸರ್, ಎಲ್ಲಾರು ಹಾಲ್ ಕರಿಯೋರೇನೇನೆ. ಪ್ರೇಮ್ಲತಾ ಅಲ್ಲ, ಎಲ್ಲಾರು ಹಾಲ್ ಕರಿಯೋರೇನೆ, ಇವ್ರು ಒಬ್ಬರೆಲ್ಲ ಹಾಲ್ ಕರೆದಿರೋ, ನಾವು ಹಾಲ್ ಕರೆದಿವಿ, ನಾವು ಹಾಲ್ ಹಾಕಿದೀವಿ, ಗೊತ್ತಾಯ್ತಾ? ಎಲ್ಲಾರು ಹಾಕಿದ್ದಾರೆ, ಗೊತ್ತಾಯ್ತಾ? ನನಗೆ ಗೊತ್ತಿಲ್ಲ ಸರ್, ನನ್ನ ಅವಧಿ ಇವಾಗಿಲ್ಲ. ಏರ್ ಬಂದು 24ನೇ ತಾರೀಕು ಚಾರ್ಜ್ ತಗೊಂಡೋಗಿದ್ದಾರೆ. ಚಾರ್ಜ್ ತಗೊಂಡು ಹೋದಾದ್ಮೇಲೆ ಇವರು ಚೆಕ್ಕಿಗೆ ಸೈನ್ ಮಾಡಿ ಆಲಿಮ್ ಬಿಲ್ ಎಲ್ಲ ಡ್ರಾ ಮಾಡಿದ್ದಾರೆ. ಕೇಳಿದಕ್ಕೆ ಕಟ್ಟಡಕ್ಕೆ ಹಾಕಿದೀವಿ ಅಂತ ಹೇಳ್ತಾ ಇದ್ದಾರೆ. ಸರ್, ಆಲಿಮ್ ಬಿಲ್ಲನ್ನ ಯಾರಾದ್ರೂ ಕಟ್ಟಡಕ್ಕೆ ಹಾಕ್ತಾರಾ? ರೈತರು ಆಲಿಮ್ ಬಿಲ್ ಕಟ್ಟಡಕ್ಕೆ ಹಾಕ್ತೆ ಅಂತ ಹೇಳಿದ್ರಂತೆ ಸೆಕ್ರೆಟರಿ. ಡೋರಿ ಸರ್, ಒಂದು ನಿಮಿಷ, ಈಗ ನಾನು ಮಾತಾಡೋಕೆ ಅವಕಾಶ ಕೊಡಿ. ಡೋರ್ ಹೇಳಿದವರಿಗೆ ಆಲಿಮ್ ಇದು ಪೇಮೆಂಟ್ ಕೊಟ್ಟಿರಲಿಲ್ಲ, ಪೇಮೆಂಟ್ ಅವ್ರಿಗೆಲ್ಲ ಡ್ರಾ ಮಾಡಾಕಿದೆ. ಸರಿ, ಒಂದು ಎಲ್ಲರಿಗೂ ಮೆಸೇಜ್ ಬಂದು ರಿಟರ್ನ್ ಮೆಸೇಜ್ ಹೋಗಿದೆ, ಎಲ್ಲರಿಗೂ ಆಲಿಮ್ ಬಿಲ್ ಮೆಸೇಜ್ ಬಂದಿದೆ. ಬಟ್ ಆಫ್ ಅವ್ರಿಗೆ ಎಲ್ಲರಿಗೂ ರಿಟರ್ನ್ ಆಗಿದೆ, ಪ್ರತಿಯೊಬ್ಬರಿಗೂ ಅದು ಅಮೌಂಟ್ ರಿಟರ್ನ್ ಆಗಿದೆ. ಬರೀ ಚೆಕ್ ಮಾಡಿಸಕ್ಕೆ ಹೋದಾಗ ಇವರು ಹೋಗಿದ್ರು, ಮತ್ತೆ CDO ಅಲ್ಲಿ ಕರ್ಸ್ಕೊಂಡಿದ್ರು. ಅವರು ಫೋನ್ ಮಾಡಿ ಹೇಳಿದ್ರಂತೆ ಡೈರಿ ಕಟ್ಟಡ ಹಾಕಿದೀವಿ, ಡೋರ್ನವ್ರಿಗೆ ಕಟ್ಟಿರಲಿಲ್ಲ, ಅವ್ರಿಗೆ ಕೊಟ್ಟಿದೀವಿ ಅಂತ. ಅದೇನು ಸರ್ ರೈತರ ಬಿಲ್ನ ಕಟ್ಟಡದವ್ರಿಗೆ ಕೊಡ್ತಾರೆ? 3 ಆಲಿಮ್ ಬಿಲ್ ಯಾವ ತರ ಕೊಡ್ತಾರೆ? ಇವ್ರು ಸೈನ್ ಮಾಡಿದ್ರೆ ಹೆಂಗ್ ಆಲಿಮ್ ಬಿಲ್ ಡ್ರಾ ಮಾಡಕ್ಕಾಗುತ್ತೆ? ಸರ್, ಅದನ್ನ ಕೇಳಕ್ ಹೋಗಿದ್ದಕ್ಕೇನೆ ಇವ್ರು ಹೇಳಿದ್ರಂತೆ ಸೆಕ್ರೆಟರಿ ಏನ್ ಹೇಳಿದ್ದಾರೆ, ಯಾಕೆ ಆಲಿಮ್ ಬಿಲ್ ಹಾಕಿಲ್ಲ ಅಂತ CDO ಇವರಿಬ್ರು ಕರ್ಸ್ಕೊಂಡಂತೆ ಬ್ಯಾಂಕ್ ಹತ್ರ. ಸೈನ್ ಇಲ್ದ ಯಾವ ತರ ಮಾಡಿದಿರಾ ಅಂದಿದ್ದಕ್ಕೆ ಅವ್ರ ಸೆಕ್ರೆಟರಿ ಕೇಳಿದಕ್ಕೆ ನಾನು ಡೋರ್ನವ್ರಿಗೆ ಅಮೌಂಟ್ ಕೊಟ್ಟಿರಲಿಲ್ಲ, ಅದನ್ನ ಕ್ಲಿಯರ್ ಮಾಡಿದೀನಿ, ಯಾವುದೋ ಬರುತ್ತೆ ಅನ್ನೋದನ್ನ ನಾನು ಹಾಕ್ತೀನಿ.